ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಆಘಾತಕಾರಿ ವಿಡಿಯೋ ವೈರಲ್ ಆಗಿದ್ದು, ಇದರಲ್ಲಿ ಒಬ್ಬ ಮಹಿಳೆ ತನ್ನ ಪತಿಯನ್ನ ಹೊಡೆಯುತ್ತಿರುವ ದೃಶ್ಯ ಕಂಡುಬಂದಿದೆ. ಈ ಘಟನೆ ಮಧ್ಯಪ್ರದೇಶದ ಪನ್ನಾ ಎಂಬಲ್ಲಿ ನಡೆದಿದೆ. ಹಿಡನ್ ಕ್ಯಾಮೆರಾದ ಮೂಲಕ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಪತ್ನಿಯಿಂದ ಹಿಂಸೆಗೊಳಗಾದ ವ್ಯಕ್ತಿಯ ಹೇಳಿಕೆಯ ಪ್ರಕಾರ, ವಿವಾಹದ ನಂತರ ಅವನ ಪತ್ನಿ ಮಾವ ಮತ್ತು ಭಾವ ದುಡ್ಡು ಹಾಗೂ ಚಿನ್ನ ಬೆಳ್ಳಿ ಆಭರಣಗಳ ಬೇಡಿಕೆಯನ್ನ ಇಡಲು ಆರಂಭಿಸಿದ್ರು. ಅವನು ನಿರಾಕರಿಸಿದಾಗ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಯನ್ನ ನೀಡಲು ಶುರು ಮಾಡಿದ್ರು. ತನ್ನ ಪತ್ನಿಯಿಂದ ನಿರಂತರ ದೈಹಿಕ ಮತ್ತು ಮಾನಸಿಕ ಕಿರುಕುಳವನ್ನ ಎದುರಿಸುತ್ತಿರುವ ಈ ವ್ಯಕ್ತಿ ಪೊಲೀಸರ ಸಹಾಯವನ್ನ ಕೋರಿದ್ದಾನೆ. ಮಾಹಿತಿಯ ಪ್ರಕಾರ ಈ ಘಟನೆ ಮಾರ್ಚ್ 20ರಂದು ನಡೆದಿದ್ದು, ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ವಿಡಿಯೋದಲ್ಲಿ ಲೋಕೇಶ್ ಎಂಬಾತ ಪತ್ನಿ ಅವನನ್ನ ಹಲವು ಬಾರಿ ಕಪಾಳಕ್ಕೆ ಹೊಡಿತಾ ಇರುವುದು ಕಂಡುಬಂದಿದೆ. ಆತ ಕೈ ಮುಗಿದು ಕ್ಷಮೆ ಯಾಚಿಸಿದ್ರು. ಮತ್ತೊಮ್ಮೆ ಮಹಿಳೆ ತಡೆಯಲು ಪ್ರಯತ್ನಿಸಿದ್ರು. ಆಕೆ ಕೇಳದೆ ಲೋಕೇಶ್ನ ಕಾಲರ್ ಹಿಡಿದು ಹೊಡೆಯೋದನ್ನ ಮುಂದುವರೆಸಿದ್ದಾಳೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಅಧೀಕ್ಷಕರಿಗೆ ಮನವಿ ಸಲ್ಲಿಸಿರುವ ಪತಿ ತನ್ನ ಪತ್ನಿಯಿಂದ ರಕ್ಷಣೆಯನ್ನ ಕೋರಿದ್ದಾನೆ. ಈ ವಿಡಿಯೋ ಏನಿದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನ ಕೂಡ ಮಾಡಲಾಗ್ತಾ ಇದೆ. ಹಿಡನ್ ಕ್ಯಾಮೆರಾದ ಮೂಲಕವಾಗಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಲಾಗಿರುವಂಥದ್ದು. ಪತ್ನಿಯಿಂದ ಹಿಂಸೆಗೊಳಗಾದಂತಹ ವ್ಯಕ್ತಿಯ ಹೇಳಿಕೆ ಪ್ರಕಾರ ಏನು, ವಿವಾಹ ಆದ ನಂತರ ಅವನ ಪತ್ನಿ ಮಾವ ಮತ್ತು ಭಾವ ದುಡ್ಡು ಹಾಗೂ ಚಿನ್ನ ಬೆಳ್ಳಿ ಆಭರಣಗಳ ಬೇಡಿಕೆಯನ್ನ, ಅಂದ್ರೆ ಅದಷ್ಟನ್ನು ಕೊಡು ಅನ್ನುವಂತಹ ಬೇಡಿಕೆಯನ್ನ ನೀಡಿದ್ರು. ಅವನು ಅದನ್ನ ನಿರಾಕರಿಸಿದಾನೆ, ಅಂದ್ರೆ ನಾನು ಕೊಡಲ್ಲ ಅಂತ ಹೇಳಿದಾನೆ. ಹಾಗಾಗಿ ಮಾನಸಿಕ ಮತ್ತು ದೈಹಿಕವಾಗಿ ಆತನಿಗೆ ಹಿಂಸೆಯನ್ನ ನೀಡಲಾಗಿದೆ. ತನ್ನ ಪತ್ನಿಯಿಂದ ನಿರಂತರವಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳವನ್ನು ಎದುರಿಸ್ತಾ ಇರುವಂತಹ ಈತ ಪೊಲೀಸ್ ಆಫೀಸರ್ಸ್ಗೆ ಸಹಾಯವನ್ನ ಕೋರಿದ್ದಾನೆ. ಅಂದ್ರೆ ನನ್ನ ರಕ್ಷಿಸಿ, ಈಕೆಯಿಂದ ನನ್ನ ರಕ್ಷಿಸಿ, ನನ್ನನ್ನ ಕಾಪಾಡಿ ಅನ್ನುವಂತಹ ಕೋರಿಕೆಯನ್ನ ನೀಡಿದ್ದಾನೆ ಅವನು. ಈ ಘಟನೆ ಮಾರ್ಚ್ 20ರಂದು ನಡೆದಿದ್ದು, ಸಿಸಿಟಿವಿಯಲ್ಲಿ ಈ ಒಂದು ಘಟನೆ ರೆಕಾರ್ಡ್ ಆಗಿದೆ.